ಸೊ ನಿಮ್ಗೆ ಯಾವಾಗಾದರೂ ಯೂರಿನ್ ಮಾಡಬೇಕು ಅಂತ ಹೇಳಿದ್ರೆ ಬರ್ನಿಂಗ್ ಸೆನ್ಸೇಷನ್ ಆಗೋದಾಗಲಿ, ಮತ್ತೆ ಮತ್ತೆ ಯೂರಿನ್ಗೆ ಹೋಗಬೇಕಾಗೋದಾಗಲಿ. ಬರ್ನಿಂಗ್ ಸೆನ್ಸೇಷನ್ ಅಂದರೆ ಬೇಸಿಕಲಿ ತುಂಬ ಉರಿ ಅನಿಸೋದು, ಯೂರಿನ್ ಮಾಡಬೇಕು ಅಂದರೆ ತುಂಬ ಪೇಯ್ನ್ಫುಲ್ ಅನಿಸೋದು, ಅಥವಾ ಕೆಳ ಹೊಟ್ಟೆಯಲ್ಲಿ ನೋವು ಬರೋ ಅಂಥದ್ದು, ಈ ಥರ ಏನಾದರೂ ಸಿಮ್ಟಮ್ಸ್ ಬರ್ತಾ ಇದ್ದರೆ ಮೋಸ್ಟ್ ಆಫ್ ದ ಟೈಮ್ ಅದು ಯೂರಿನರಿ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಯು ಟಿ ಐ ಅಂತಂದರೆ ಏನು? ಬೇಸಿಕಲಿ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬ್ಯಾಕ್ಟೀರಿಯಾ ಅನ್ನುವಂಥದ್ದು, ಅದರಲ್ಲೂ ಮೇಯ್ನಾಗಿ ಈಕೊಲೈ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸೊ ಈ ಬ್ಯಾಕ್ಟೀರಿಯಾ ಯೂಶ್ವಲಿ ನಮ್ಮ ಗಟ್ಟಲ್ಲಿರುತ್ತೆ, ಅಂದರೆ ನಮ್ಮ ಇಂಟೆಸ್ಟೈನಲ್ಲಿ ಇರುವಂಥ ಬ್ಯಾಕ್ಟೀರಿಯಾ. ಸೊ ಒಂದೊಂದು ಸಲ ಏನಾಗುತ್ತೆ ಅಂದರೆ ಇದು ಆಕ್ಸಿಡೆಂಟಲಿ ನಮ್ಮ ಯೂರಿನರಿ ಟ್ರ್ಯಾಕ್ ಒಳಕ್ಕೆ ಎಂಟ್ರ್ ಆಗೋಗ್ದವಾಗ ಸೊ ಫಸ್ಟು ಯುರೆತ್ರಾನ ಅದು ಇನ್ವಾಲ್ವ್ ಮಾಡುತ್ತೆ. ಸೊ ಯುರೆತ್ರಾ ಅಂತ ಹೇಳಿದ್ರೆ ಯೂರಿನ್ ಈಚೆಗೆ ಹೋಗುವಂಥ ಜಾಗ. ಸೊ ಅಲ್ಲಿ ಫಸ್ಟ್ ಇನ್ಫೆಕ್ಟ್ ಆಗಿ ಅದು ಒಳಗಡೆಗೆ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಮತ್ತು ಯೂರಿನ್ ಚೀಲಾನು ಇನ್ವಾಲ್ವ್ ಮಾಡ್ಬೋದು, ಅದನ್ನು ಬ್ಲ್ಯಾಡರ್ ಅಂತ ಹೇಳ್ತೀವಿ. ಸೊ ಈ ಟೈಮಲ್ಲಿ ಯೂಶ್ವಲಿ ಪೇಷಂಟ್ಸ್ ಹೇಗೆ ಬರ್ತಾರೆ ಅಂತ ಹೇಳಿದ್ರೆ, ಮತ್ತೆ ಮತ್ತೆ ಯೂರಿನ್ ಹೋಗಬೇಕು ಅಂತ ಅನಿಸುವಂಥದ್ದು, ಅಥವಾ ಯೂರಿನ್ ಹೋಗುವಾಗ ಉರಿ ಇರೋ ಅಂಥದ್ದು, ಅಥವಾ ಯೂರಿನ್ ತುಂಬ ಅರ್ಜೆಂಟ್ ಆಗುವಂಥದ್ದು ಯೂರಿನ್ ಹೋಗೋದಕ್ಕೆ, ಅಥವಾ ಯೂರಿನಲ್ಲಿ ಒಂದೊಂದು ಸಲ ರಕ್ತ ನೋಡ್ಬೋದು. ಆ್ಯಂಡ್ ಕೆಳ ಹೊಟ್ಟೆಯಲ್ಲಿ ನೋವಿದೆ ಅಂತ ಹೇಳ್ತಿರ್ತಾರೆ. ಸೊ ಇದು ಬಿಟ್ಟರೆ ಬೇರೆ ಇನ್ನೇನೇನು ಸಿಮ್ಟಮ್ಸ್ ಇರುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಯೂರಿನ್ ಇನ್ಫೆಕ್ಷನ್ ಇರೋ ಅಂಥವ್ರಲ್ಲಿ ಸೊ ಸುಮ್ಮನೆ ಜ್ವರ ಬರ್ತಾ ಇರುತ್ತೆ, ಚಳಿ ಆಗ್ತಾ ಇರುತ್ತೆ. ಸೊ ಈ ಸಿಮ್ಟಮ್ಸ್ ಇದ್ರೇನು ಎಷ್ಟೊಂದು ಸಲ ಅದು ಯೂರಿನ್ ಇನ್ಫೆಕ್ಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇದು ಈ ಟೈಮಲ್ಲಿನೂ ನೆಗ್ಲೆಕ್ಟ್ ಮಾಡಿ ನೋಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಇದೇ ಯೂರಿನ್ ಇನ್ಫೆಕ್ಷನ್ ಇನ್ನು ಮೇಲೆಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅಂದರೆ ಅದು ಕಿಡ್ನಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಅದನ್ನು ಪೈಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಎಷ್ಟೊಂದು ಪೇಷಂಟ್ಸು ಕೆಳ ಹೊಟ್ಟೆಯಲ್ಲಿ ಪೇಯ್ನ್ ಇರೋವಂಥ ಸಂದರ್ಭದಲ್ಲೇ ಬಂದು ತೋರಿಸ್ಕೊಳ್ತಾರೆ. ಬಟ್ ನೆಗ್ಲೆಕ್ಟ್ ಮಾಡೋವಂಥವ್ರು ಕಿಡ್ನಿಗೂ ಇನ್ಫೆಕ್ಟ್ ಆಗಿದ್ದು ಬಂದಿರೋವಂಥವ್ರಲ್ಲಿ ಸ್ವಲ್ಪ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ. ಸೊ ಯೂರಿನ್ ಇನ್ಫೆಕ್ಷನ್ ಒಂದು ಸಲ ಆದರೆ ಟ್ರೀಟ್ಮೆಂಟ್ ಮಾಡೋದು ತುಂಬ ಕಷ್ಟ. ಸೊ ಕಷ್ಟ ಅಂತ ಹೇಳಿದ್ರೆ ಎಷ್ಟೊಂದು ಸಲ ಟ್ರೀಟ್ಮೆಂಟ್ ಮಾಡಿದ್ರೂ ಮತ್ತೆ ಮತ್ತೆ ಅದು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಇಟ್ ಡಸಂಟ್ ಡಿಪೆಂಡ್ ಆನ್ ದ ಡಾಕ್ಟರ್ ಹೂ ಇಸ್ ಟ್ರೀಟಿಂಗ್ ಇಟ್, or it doesn't depend on the antibiotics you are taking. That is the intrinsic behavior of the urinary infection. So urine infection na prevent ಮಾಡೋದು ಹೇಗೆ ನೋಡೋಣ. ಸೊ ನಾನು ಒಂದು 5 ಟಿಪ್ಸ್ ಹೇಳ್ತೇನೆ. ಅದರಲ್ಲಿ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ, ಚೆನ್ನಾಗಿ ನೀರು ಕುಡಿಬೇಕು. ಯೂಶ್ವಲಿ ದಿನಕ್ಕೆ ಅಟ್ಲೀಸ್ಟ್ 2.5 to 3 ಲೀಟರ್ಸ್ ಅಂತ ಹೇಳ್ತೀವಿ, ಅಂದರೆ 2.5 to 3 ಲೀಟರ್ ನೀರನ್ನ ಕುಡಿಬೇಕು. ಸೊ ಯಾರಲ್ಲಿ ಇದು ಅಪ್ಲೈ ಆಗಲ್ಲ ಅಂತ ಹೇಳಿದ್ರೆ, ಏನಾದರೂ ಹಾರ್ಟ್ ಕಂಡೀಷನ್ಸ್ ಇದ್ದು, ಅಥವಾ ಕಿಡ್ನಿ ಕಂಡೀಷನ್ಸ್, ಕಿಡ್ನಿ ಪ್ರಾಬ್ಲಮ್ಸ್ ಇದ್ದು, ಅದರಲ್ಲಿ ಡಾಕ್ಟರ್ಸ್ ಆಲ್ರೆಡಿ ನೀವು ಇಷ್ಟೇ ನೀರು ತೊಗೋಬೇಕು, 1 ಲೀಟ್ರ್ ತೊಗೋಬೇಕು ಈ ಥರ ಎಲ್ಲ ಹೇಳಿದರೆ ಅಂಥವರಲ್ಲಿ ಇದು ಮಾಡೋದಕ್ಕಾಗಲ್ಲ. ಬಟ್ ಮೋಸ್ಟ್ ಆಫ್ ದ ಪೀಪಲ್ ಕ್ಯಾನ್ ಟೇಕ್ ಅಪ್ ಟಿಲ್ 2.5 to 3 ಲೀಟರ್ಸ್ ಆಫ್ ವಾಟರ್. ಎರಡನೇದೇನು ಅಂತ ಹೇಳಿದ್ರೆ, ಪ್ರತಿ ಸಲ ಸೆಕ್ಷುವಲ್ ಆ್ಯಕ್ಟಿವಿಟಿ ಆದ ನಂತರ ಒಂದ ಜಾಗನ ಕ್ಲೀನ್ ಮಾಡ್ಕೋಬೇಕಾಗತ್ತೆ, ಅದು 30 ನಿಮಿಷದ ಒಳಗಡೆ. ಸೊ ಇದರಿಂದ ಏನಾಗುತ್ತೆ, ಅಕಸ್ಮಾತ್ ಏನಾದರೂ ಬ್ಯಾಕ್ಟೀರಿಯಲ್ ಕಾಂಟ್ಯಾಕ್ಟ್ ಎಲ್ಲ ಬಂದಿದ್ರೆ ಅದೆಲ್ಲ ಇಮಿಡಿಯೇಟಾಗಿ ವಾಶ್ಔಟ್ ಆಗುತ್ತೆ. ಸೊ ಇನ್ಫೆಕ್ಟ್ ಆಗೋದಕ್ಕೆ ಟೈಮ್ ಕೊಡಲ್ಲ ನಾವು. ಸೊ ಮೂರನೇದೇನು ಅಂತ ಹೇಳಿದ್ರೆ, ಪ್ರತಿ ಸಲ 2ಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕ್ಲೀನ್ ಮಾಡ್ಕೊಳ್ಳೋವಂಥದ್ದು ಯಾವಾಗಲೂ ಕೈ ಮುಂದೆಯಿಂದ ಹಿಂದೆಗೆ ಆಡಬೇಕಾಗತ್ತೆ. ಸೊ ಇಟ್ ಶುಡ್ ನೆವರ್ ಬಿ ಫ್ರಮ್ ಬ್ಯಾಕ್ ಟು ಫ್ರಂಟ್. ಸೊ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸೊ ಈ ಈಕೊಲೈ ಅನ್ನುವಂಥ ಬ್ಯಾಕ್ಟೀರಿಯಾ ಯೂಶ್ವಲಿ ಸ್ಟೂಲ್ಸಲ್ಲಿ ಇರುತ್ತೆ. ಸೊ ಅಕಸ್ಮಾತ್ ಏನಾದರೂ ಕೈ ಹಿಂದೆಯಿಂದ ಮುಂದೆಗೆ ಮಾಡಿದ್ರೆ ಆವಾಗ ಸ್ಟೂಲ್ಸಲ್ಲಿರುವಂಥ ಈಕೊಲೈ ಯೂರಿನ್ ಜಾಗಕ್ಕೆ ಅಂಟ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದನೇ ಎಷ್ಟೊಂದು ಜನ ಹೆಂಗಸರಲ್ಲಿ ಯೂರಿನ್ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆ ಬರುವಂಥದ್ದು. ಸೊ 4ನೇದೇನು ಅಂತ ಹೇಳಿದ್ರೆ, ಹಾಕ್ಕೊಳ್ಳೋ ಅಂಥ ಅಂಡರ್ ಗಾರ್ಮೆಂಟ್ಸು ಇಂಥದ್ದೆಲ್ಲನೂ ಕಾಟನ್ ಆಗಿರಬೇಕು. ಆ್ಯಂಡ್ ಇಟ್ ಶುಡ್ ಬಿ ಬ್ರೀದಬಲ್, ಲೈಕ್ ಲೂಸ್ ಆಗಿರಬೇಕಾಗುತ್ತೆ, ಟೈಡಿ ಆಗಿರಬೇಕಾಗುತ್ತೆ, ಅಂದರೆ ತುಂಬ ಕ್ಲೀನಾಗಿರಬೇಕಾಗುತ್ತೆ. ಸೊ ಮತ್ತು 5ನೇ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಯೂಶ್ವಲಿ 2 to 3 ಅವರಲ್ಲಿ ಒಂದೊಂದು ಸಲ ಯೂರಿನ್ಗೆ ಹೋಗಲೇಬೇಕು. ಸೊ ಯೂರಿನ್ಗೆ ಹೋಗೋದಕ್ಕಾಗ್ತಿಲ್ಲ ಅಂತ ಕಂಟ್ರೋಲ್ ಮಾಡ್ಕೊಂಡಿರೋದಾಗಲಿ, ಅಥವಾ ಲೈಕ್ ತುಂಬ ಗ್ಯಾಪ್ ಕೊಡೋದಾಗಲಿ, ಒಂದರಿಂದ ಇನ್ನೊಂದು ಯೂರಿನೇಷನ್ ಟೈಮ್ ಮಧ್ಯದಲ್ಲಿ ಮಾಡೋದಕ್ಕೆ ಹೋದರೆ ಬ್ಯಾಕ್ಟೀರಿಯಾ ಒಳಗಡೆ ಇನ್ನೂ ಗ್ರೋತ್ ಜಾಸ್ತಿ ಆಗಿ ಸಿಮ್ಟಮ್ಸು ಜಾಸ್ತಿ ಆಗುತ್ತೆ. ಸೊ ಪ್ರತಿ ಸಲ ಯೂರಿನ್ ಹೋದವೂ ಅಲ್ಲಿ ಜನ್ರೇಟ್ ಆಗಿರೋವಂಥ ಬ್ಯಾಕ್ಟೀರಿಯಾ ಫ್ಲಶ್ ಔಟ್ ಆಗುತ್ತೆ. ಅದು ನಮ್ಮ ಬಾಡಿ ಮೆಕ್ಯಾನಿಸಮ್ ಟು ಪ್ರಿವೆಂಟ್ ದಿಸ್ ಒನ್. ಸೊ ಅದಕ್ಕೋಸ್ಕರ 2 to 3 ಅವರಲ್ಲಿ ಒಂದೊಂದು ಸಲ ಫ್ರೀಕ್ವೆಂಟಾಗಿ ಯೂರಿನ್ ಹೋಗ್ತಾ ಇದ್ದರೆ, ಅದು ಇಂಥ ಸಿಮ್ಟಮ್ಸ್ ಇರುವಂಥ ಟೈಮಲ್ಲಂತೂ ಡೆಫಿನೆಟ್ಲಿ ಹೋಗಲೇಬೇಕು. ಸೊ ಚೆನ್ನಾಗಿ ನೀರು ಕುಡಿಬೇಕು,
ಜಾಸ್ತಿ ಸಲ ಯೂರಿನ್ ಹೋಗಬೇಕು. ಲಾಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ತುಂಬ ಜಾಸ್ತಿ ಸಲ ಡಿಟರ್ಜೆಂಟ್ಸ್ ಆಗಲಿ, ಸೋಪ್ಸ್, ವೆರಿ ಹಾರ್ಶ್ ಸೋಪ್ಸ್ ಇಂಥದ್ದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಇಂಥದನ್ನ ಮಾಡಬಾರ್ದು. ಸೊ ಅದರಿಂದ ಏನಾಗುತ್ತೆ ಅಂದರೆ, ಅಲ್ಲಿರೋವಂಥ ಕಮೆನ್ಸೆಲ್ಸ್ ಅಂತ ಹೇಳ್ತೀವಿ, ಸ್ಕಿನ್ನಲ್ಲಿ ಆಲ್ರೆಡಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಸೊ ಇದು ಬೇರೆ ಬ್ಯಾಕ್ಟೀರಿಯಾನ ಬೆಳೆಯೋದಕ್ಕೆ, ಅಂದರೆ ಪೆಥಾಲಜಿಕಲ್ ಬ್ಯಾಕ್ಟೀರಿಯಾನ ಬೆಳೆಯೋದಕ್ಕೆ ಬಿಡಲ್ಲ. ಸೊ ಮತ್ತೆ ಸೋಪ್ ಯೂಸ್ ಮಾಡೋದು, ಮತ್ತೆ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡೋದು ಮಾಡಿದ್ರೆ ಈ ಕಮೆನ್ಸೆಲ್ಸನ್ನು ನಾವು ಡೆಸ್ಟ್ರಾಯ್ ಮಾಡಿಬಿಡ್ತೀವಿ. ಸೊ ಅದರಿಂದ ಯೂರಿನ್ ಇನ್ಫೆಕ್ಷನ್ ಇನ್ನೂ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಈ 6 ಪಾಯಿಂಟ್ಸು ವೆರಿ ಇಂಪಾರ್ಟೆಂಟ್. ಸೊ ಇದು ಗೊತ್ತಿದ್ದರೆ ಎಷ್ಟೊಂದು ಜನ ಅಲ್ಲಿ ಯೂರಿನ್ ಇನ್ಫೆಕ್ಷನ್ನ ಪ್ರಿವೆಂಟ್ ಮಾಡ್ಬೋದು. ಸೊ ಯಾವಾಗ ನೀವು ಯೂರಿನ್ ಇನ್ಫೆಕ್ಷನ್ಗೋಸ್ಕರ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ ಅಂತ ಹೇಳಿದ್ರೆ, ಯೂರಿನ್ ಇನ್ಫೆಕ್ಷನ್ದು ಸಿಮ್ಟಮ್ಸು ಅಂದರೆ ಬರ್ನಿಂಗ್ ಸೆನ್ಸೇಷನ್ ಆಗಿರಲಿ, ಉರಿ ಆಗುವಂಥದ್ದು ಯೂರಿನ್ ಮಾಡುವಾಗ, ಅಥವಾ ಕೆಳ ಹೊಟ್ಟೆ ನೋವು ಆಗ್ತಿರೋದಾಗಲಿ, ಅಥವಾ ಮತ್ತೆ ಯೂರಿನ್ಗೆ ಹೋಗಬೇಕು ಅಂತ ಅನಿಸ್ತಿರೋದಾಗಲಿ, ಅಥವಾ ಅಕಸ್ಮಾತ್ ತುಂಬ ಜಾಸ್ತಿ ಜ್ವರ ಬರೋದು, ಚಳಿ ಆಗ್ತಿರೋದು, ನಡುಕ ಬರ್ತಿರೋದು, ಈ ಥರ ಎಲ್ಲ ಸಿಮ್ಟಮ್ಸ್ ಅಕಸ್ಮಾತ್ ಒಂದು ದಿನಕ್ಕಿಂತ ಜಾಸ್ತಿ ಇದ್ದರೆ, ಯೂಶ್ವಲಿ 1 ದಿನ ಅಥವಾ 2 ದಿನ ಏನಾದರೂ ಇದು ಕಂಟಿನ್ಯೂಸ್ ಆಗಿ ಇದೆ ಅಂತ ಹೇಳಿದ್ರೆ, ಡೆಫಿನೆಟಾಗಿ ಹತ್ತಿರದಲ್ಲಿರುವಂಥ ಡಾಕ್ಟರ್ಗೆ ಹೋಗಿ ಚಿಕಿತ್ಸೆ ತಗೊಳ್ಳೋದು ತುಂಬ ಇಂಪಾರ್ಟೆಂಟು. ಎಷ್ಟೊಂದು ಜನ ಹೋಮ್ ರೆಮಿಡೀಸ್ ಅಂತ ಮಾಡ್ಕೊಳ್ಳೋದಾಗಲಿ, ಅಥವಾ ಓವರ್ ದ ಕೌಂಟರ್ ಅವರೇ ಹೋಗಿ ಫಾರ್ಮಸಿಯಲ್ಲಿ ಮೆಡಿಸಿನ್ಸ್ ತೊಗೊಂಡು ತಿನ್ನೋದು, ಈ ಥರ ಎಲ್ಲ ಮಾಡ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಯೂರಿನ್ ಇನ್ಫೆಕ್ಷನ್ ಯಾವಾಗ್ಲೂ ಈ ಆ್ಯಂಟಿಬಯೋಟಿಕ್ಸ್ ತಗೊಳ್ಳೋದಕ್ಕೆ ಮುಂಚೆ ಯಾವಾಗ್ಲೂ ಫಸ್ಟು ಅದು ಯಾವ ಬ್ಯಾಕ್ಟೀರಿಯಾದಿಂದ ಯೂರಿನ್ ಇನ್ಫೆಕ್ಷನ್ ಆಗ್ತಿದೆ ಅನ್ನೋವಂಥದ್ದನ್ನ ತಿಳ್ಕೊಳ್ಳೇಬೇಕು. ಬಿಕಾಸ್ ಅದರಲ್ಲಿ ತುಂಬ ರೆಸಿಸ್ಟೆನ್ಸ್ ಅನ್ನುವಂಥದ್ದು ಡೆವಲಪ್ ಆಗ್ತಿದೆ ಈ ನಡುವೆ. ಸೊ ಎಷ್ಟೊಂದು ಜನ ಓವರ್ ದ ಕೌಂಟರ್ ಆ್ಯಂಟಿಬಯೋಟಿಕ್ಸ್ ತಗೊಂಡು ನಮ್ಮ ಹತ್ರ ಬರೋ ಟೈಮ್ಗೆ ಯಾವ ಆ್ಯಂಟಿಬಯೋಟಿಕ್ಸು ಕೆಲಸ ಮಾಡ್ದಿರ ಆಗೋಗಿರುತ್ತೆ. ಸೊ ಹಾಫ್ ಟ್ರೀಟ್ಮೆಂಟ್ ಈಸ್ ಮೋರ್ ಡೇಂಜರಸ್ ದ್ಯಾನ್ like no treatment in urinary infection. And once urine infection has occurred, there is always a chance that it might be recurring again and again. So we need to treat it properly. So ಆದ್ದರಿಂದ ನಿಮ್ಮ ಹತ್ರದಲ್ಲಿರೋ ಯಾವುದೇ ಡಾಕ್ಟರ್ ಹತ್ರ ಆದರೂ ಆಗಲಿ ಹೋಗಿ ಸಿಮ್ಟಮ್ಸ್ನ ಹೇಳಿ, ಇಫ್ ದೇ ಆರ್ ಸಸ್ಪೆಕ್ಟಿಂಗ್ ಅಂದರೆ ಫಸ್ಟ್ ಯೂರಿನ್ ಟೆಸ್ಟ್ ಕೊಟ್ಟು ರೊಟೀನ್ ಯೂರಿನ್ ಕಲ್ಚರ್ ಅಂತ ಮಾಡ್ತಾರೆ. ಆ್ಯಂಡ್ ದೆನ್ ಲೆಟ್ ದೆಮ್ ಟೇಕ್ ಎ ಕಾಲ್ ವೆದರ್ ಟು ಸ್ಟಾರ್ಟ್ ಆನ್ ಆ್ಯಂಟಿಬಯೋಟಿಕ್ಸ್ ಆರ್ ನಾಟ್. ವಿಡಿಯೋವನ್ನು ದಯವಿಟ್ಟು ಸೇವ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಏನೇನು ಹೇಳೋದಕ್ಕೆ ಟ್ರೈ ಮಾಡಿದ್ದೀನೋ ಆದಷ್ಟು ಇದನ್ನು ಬೇರೆಯವ್ರಿಗೆ ಶೇರ್ ಮಾಡಿ, ಸೋ ದ್ಯಾಟ್ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ. ಎಷ್ಟೊಂದು ಮಹಿಳೆಯರಿಗೆ ಡೆಫಿನೆಟ್ಲಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಪ್ಲೀಸ್ ಶೇರ್ ದಿಸ್ ಆ್ಯಂಡ್ ಆಲ್ಸೋ ಸೇವ್ ಇಟ್.